ಪಾಲ್ಗುಣಿ ನದಿಯ ರಕ್ತ ಚರಿತ್ರೆ ಮಾಡಬೇಕು ಆ ಕಾರಿನ ಅಂತ ಹೇಳಿದ್ರೆ ಅವ್ರು ಇನ್ನೇನು ಅವ್ರು ಸೀಟಲ್ಲಿ ಹೋಗಿ ಕೂತ್ಕೊಳ್ಬೇಕಾಗಿರುತ್ತೆ, ಆ ಪಕ್ಕದಲ್ಲೇನೆ ಭೀಕರವಾಗಿ ಕಡ್ದು ಹಾಕ್ತಾರೆ. ಈ ತಂಡದ 3 ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಂದು ತಾಲೂಕ್ ಪಂಚಾಯಿತಿ ಕಾಂಪೌಂಡ್ ಅಲ್ಲಿ ನಿಂತ್ಕೊಳ್ತಾರೆ. ಆಗ ಈ 3 ಜನ ಏನಿದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಒಂದು ಮನವಿ ಪತ್ರ ಹಿಡ್ಕೊಂಡು ಹೋಗ್ತಾನೆ. ಯಾಕೆ ಚಪ್ಪಲಿ ತೊಡುವುದನ್ನ ಬಿಡ್ತಾನಂದ್ಕೊಳ್ಳೇನೆ ಇಲ್ಲಿ ಬರುವಂತದ್ದು ಇನ್ನೊಂದು ಹತ್ಯೆಯ ಪ್ರಕರಣ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡುವ. ಮೇ 13ನೇ ತಾರೀಕನ್ನ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ ಮೇ 13ನೇ ತಾರೀಕು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಅಂತ ಹೇಳಿದ್ರೆ ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಹತ್ಯೆಗಳ ಬಗ್ಗೆ ನಿನ್ನೆ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದು ಅಂತ ಹೇಳಿದ್ರೆ ಏನ್ ಸ್ಪೆಷಲ್ ಆಕ್ಷನ್ ಫೋರ್ಸ್ ಬಂದಿದೆ ಈಗ ಮಂಗಳೂರಿಗೆ. ಈಗ ಒಂದು ಲೀಸ್ಟ್ ಇದೆ, ಆ ಲೀಸ್ಟ್ ನಲ್ಲಿ 28 ಹತ್ಯೆಗಳಿದಾವೆ. ಇಲ್ಲಿ ವಿಶೇಷವಾಗಿ ಈ 28 ಹತ್ಯೆಗಳನ್ನ ನೋಡ್ತಾ ಹೋದಾಗ ಇದರಲ್ಲಿ 20 ಹತ್ಯೆಗಳು ಏನಂತ ಹೇಳಿದ್ರೆ ಬಂಟ್ವಾಳ, ಪೊಳಲಿ ಹಾಗೆ ಬಜಿಪೆ ಇದ್ರ ಮಧ್ಯನ ನಡೆಯುತ್ತೆ. ಇದ್ರ ಮಧ್ಯ ಹರಿಯುವಂತ ನದಿ ಅಂತ ಹೇಳಿದ್ರೆ ಪಾಲ್ಗುಣಿ ನದಿ. ಹೀಗಾಗಿ ಈ ಪಾಲ್ಗುಣಿ ನದಿಯ ರಕ್ತ ಚರಿತ್ರೆ ಮಾಡಬೇಕು ಸಿನಿಮಾನ ಅಂತೇಳಿ ಸುಮಾರು ಜನ ಈಗಾಗ್ಲೇನೆ ಓಡಾಡ್ತಾ ಇದ್ದಾರಂತೆ. ಯಾಕೆ ಈ ಹತ್ಯೆಗಳಾದವು ಅನ್ನುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಈಗ ಪಾಲ್ಗುಣಿ ನದಿಯ ರಕ್ತ ಚರಿತ್ರೆ ಅಂತಾರೆ. ಇಲ್ಲಿ ಸುಮಾರು ಕಾರಣಗಳಿದಾವೆ. ಆ ಕಾರಣಗಳು ನೋಡ್ತಾ ಹೋದಾಗ, ಯಾಕಂದ್ರೆ ಪಾಲ್ಗುಣಿ ನದಿಯಲ್ಲಿ ಒಂದು ಕಡೆ ಮರಳನ್ನ ಎತ್ತಿದ್ರೆ ಇದೇ ಭಾಗ ಅಂತ ಹೇಳಿದ್ರೆ ಏನು ಬೆಂಜನ ಪದವು, ಮೊನ್ನೆ ಕೊಳ್ತೆ ಮಜಲು ಅಂತ ಹೇಳಿದ್ರೆ ಅಬ್ದುಲ್ ರಹಮಾನ್ ಅವರ ಹತ್ಯೆ ನಡೀತು. ಈ ಭಾಗದಲ್ಲಿ ಎಲ್ಲ ಅಂತ ಹೇಳಿದ್ರೆ ಈ ಕೆಂಪು ಇಟ್ಟಿಗೆ ಅನ್ನುವಂಥದ್ದು ಕಲ್ಲಿಟ್ಟಿಗೆ ಸಿಗುತ್ತೆ. ಇದರ ಉಪಯೋಗ ದೊಡ್ಡ ಮಟ್ಟದಲ್ಲಿ ಯಾರು ಪಿಲ್ಲರ್ ಇರ್ಲಾರ್ದೇನೆ ಮನೆ ಕಟ್ಟಿಸ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅವರು ಈ ಇಟ್ಟಿಗೆಯನ್ನು ಉಪಯೋಗಿಸ್ತಾರೆ. ಯಾಕಂತ ಹೇಳಿದ್ರೆ ವಿಪರೀತವಾಗಿ ಈ ಭಾಗದಲ್ಲಿ ಮಳೆ ಬರೋದ್ರಿಂದ ಸಿಮೆಂಟ್ ಇಟ್ಟಿಗೆ ಅಥವಾ ಈ ಬೇರೆ ಆವಿಯ ಮಣ್ಣಿನ ಇಟ್ಟಿಗೆ ಇಟ್ಟರೆ ಅದು ಕರಿಗಿ ಹೋಗುತ್ತೆ ಅಂತ ಹೇಳಿ ಹೆಚ್ಚು ಜನ ಇಲ್ಲಿ ಈ ಕಲ್ಲಿಟ್ಟಿಗೆನೆ ಉಪಯೋಗಿಸ್ತಾರೆ. ಹೀಗಾಗಿ ಈ ಒಂದು ಏನು ಪಾಲ್ಗುಣಿ ನದಿಯ ಅಕ್ಕಪಕ್ಕ ದೊಡ್ಡ ಮಟ್ಟದಲ್ಲಿ ಗುಡ್ಡದಲ್ಲಿ ಗುಂಡಿ ತೆಗೆದು ಈ ಇಟ್ಟಿಗೆಯನ್ನು ಹೊರಗೆ ತೆಗಿತಾರೆ. ಹೀಗಾಗಿ ಇಲ್ಲಿ ಇದಕ್ಕೆ ಪಾಲ್ಗುಣಿಯ ರಕ್ತ ಚರಿತ್ರೆ ಅಂತಾರೆ. ಇದರಲ್ಲಿ ನಿನ್ನೆ ಸಂಚಿಕೆಯಲ್ಲಿ ನಾವು ಮಾತಾಡಿದ್ದು ಹಮೀದ್ ಅನ್ನೋರ ಹತ್ಯೆ ಅಂತ ಹೇಳಿದ್ರೆ ಏನು ಹಮೀದ್ ಅನ್ನೋರದು ಕ್ರಿಕೆಟಿನ ವಿಷಯದಲ್ಲಿ ಮಲ್ಲೂರು ಮತ್ತೆ ಪೊಳಲಿ ತಂಡದ ಒಂದು ಏನು ಸಮಸ್ಯೆಗಳಾಗಿರ್ತವೆ. ಅದಾದ್ಮೇಲೆ ಹಮೀದ್ ಅವರು ಪೊಳಲಿ ಜಾತ್ರೆ ಬಂದಿರ್ತಾರೆ. ಪೊಳಲಿ ಜಾತ್ರೆ ಬಂದಂಥವ್ರು ವಾಪಸ್ ಹೋಗುವತ್ತಿಗೆ ಪೊಳಲಿಯ ಮುಖ್ಯ ದ್ವಾರದಲ್ಲಿನೇ ಏನು ಪೊಳಲಿ ಅನಂತು ಟೀಮ್ ಏನಿದೆ ಅಂದ್ರೆ ಪೊಳಲಿ ಅನಂತುನ ತಂಡ ಏನಿದೆ ಆ ತಂಡದವರು ಹಮೀದ್ ಅವರನ್ನ ಹೊಡಿತಾರೆ. ಇದು 97-98 ಮಧ್ಯ ನಡೆದ್ರೆ ಮೊದಲ ಹತ್ಯೆ ಅಂತಾರೆ ಇದಕ್ಕೆ. ಇಲ್ಲಿಯ ಹಿರಿಯ ಪತ್ರಕರ್ತರು ಮೊದಲ ಹತ್ಯೆ ಅಂದ್ರೆ ಕೋಮು ಹತ್ಯೆಗೆ ರಿವೆಂಜ್ ಹತ್ಯೆ ಅನ್ನೋದಕ್ಕೆ ಇದೇ ಮೊದಲ ಹತ್ಯೆ ಪ್ರಾರಂಭವಾಗಿದ್ದು. ನಂತರ ಹತ್ಯೆ ಆಗುದಂತ ಹೇಳಿದ್ರೆ ರಫೀಕ್ ಅನ್ನುವಂಥ ವ್ಯಕ್ತಿಯ ಹತ್ಯೆ. ಯಾರು ಈ ರಫೀಕ್ ಅಂತ ನೋಡ್ತಾ ಹೋದ್ರೆ ಕೈಕಂಬಾದಲ್ಲಿ ಆಟೋ ಓಡಿಸ್ಕೊಂಡಿರ್ತಾನೆ ಈ ರಫೀಕು. ಈ ವ್ಯಕ್ತಿ ಏನಂತ ಹೇಳಿದ್ರೆ ಒಂದು ಹೆಣ್ಣು ಮಗಳನ್ನ ಚುಡಾಯಿಸಿದ್ದಕ್ಕೆ ಈ ಭಾಗದಲ್ಲಿ ಆ ಹೆಣ್ಣು ಮಗಳು ಹೋಗಿ ತಮ್ಮ ಮನೆಯಲ್ಲಿ ಹೇಳಿದಾಗ ಅವರ ಮನೆಯವರು ಬಂದ್ಬಿಟ್ಟು ಕೈಕಂಬದಲ್ಲಿರುವಂತ ಒಂದು ಸಂಘಟನೆ ಮುಖಂಡರಿಗೆ ಹೇಳ್ತಾರೆ, ಈ ರೀತಿ ನಮ್ಮ ಹುಡುಗಿನ ರಫೀಕ್ ಅನ್ನೋ ವ್ಯಕ್ತಿ ಚುಡಾಯಿಸ್ತಾ ಇದ್ದಾನೆ ಅಂತ ಹೇಳಿ. ಯಾವಾಗ ರಫೀಕ್ ಚುಡಾಯಿಸ್ತಾ ಇದ್ದಾನಂತ ಅವ್ರು ಹೇಳ್ತಾರೆ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಸಮಯಕ್ಕೆ ಪೊಳಲಿ ಭಾಗದಲ್ಲಿ ತುಂಬಾ ಸಂಘಟನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಂತ ವ್ಯಕ್ತಿ ಅಂತ ಹೇಳಿದ್ರೆ ಪೊಳಲಿ ಅನಂತು. ಈ ಪೊಳಲಿ ಅನಂತು ಈ ಪೊಳಲಿಯಲ್ಲಿ ಕಬ್ಬಿನ ಜ್ಯೂಸಿನ ಅಂಗಡಿ ನಡೆಸ್ತಾ ಇರ್ತಾನೆ. ಇಲ್ಲಿ ಕಬ್ಬು ಸುಮಾರು ಶೇಖರಣೆ ಮಾಡಿಟ್ಟಿರ್ತಾರೆ. ಇಲ್ಲಿ ಸುಮಾರು ಹುಡುಗರು ಇಲ್ಲೇ ಬಂದ ಆ ಭಾಗದ ಹುಡುಗರು ಅಲ್ಲಿ ಜಮಾಯಿಸ್ತಿರ್ತಾರೆ. ನಿಮ್ಗೆಲ್ಲ ಗೊತ್ತು ಪೊಳಲಿ ಅಂತ ಹೇಳಿದ್ಕೊಳ್ಳೇನೆ ಪೊಳಲಿ ಅನಂತು ಹೆಸರು ಬಂದ್ರೆ ಇನ್ನೊಂದು ಕಡೆ ಪೊಳಲಿಯ ಕಮಲಾಕ್ಷ ಅಂತ ಬರುತ್ತೆ, ಪೊಳಲಿಯ ಸಂತು ಅಂತ ಬರುತ್ತೆ. ಹೀಗೆ ಸುಮಾರು ಹುಡುಗರು ಇಲ್ಲೇ ಇರ್ತಾರೆ. ಅದೇ ರೀತಿ ಇವ್ರು ಏನಂತ ಹೇಳಿದ್ರೆ ಈ ಕೈಕಂಬದವ್ರು ಹೋಗಿ ಯಾವಾಗ ಅಲ್ಲಿ ಕಂಪ್ಲೇಂಟ್ ನ ಹೇಳ್ತಾರೆ, ಆಗ ಇವ್ರು ಏನ್ ಮಾಡ್ತಾರೆ ಈ ರಫೀಕ್ ಮೇಲೆ ರಿವೆಂಜ್ ತೀರಿಸ್ಕೋಬೇಕಂತೇಳಿ ಒಂದು ದಿವಸ ಕೈಕಂಬದಲ್ಲಿ ಬೆಳಗ್ಗೆನೆ ಆಟೋವನ್ನ ಗುರುಪುರ ಹಾಗೆ ಕೈಕಂಬದ ದ್ವಾರ ಏನಿದೆ ಅಂದ್ರೆ ಪೊಳಲಿಯ ದ್ವಾರ ಏನಿದೆ ಅಲ್ಲಿಗೆ ನಮ್ಮನ್ನ ಬಿಡು ಅಂತ ಹೇಳಿ ಡ್ರಾಪ್ ಕೊಡು ಅಂತ ಹೇಳಿ ಆ ಆಟೋನ ಬುಕ್ ಮಾಡ್ಕೊಂಡು ಹೋಗ್ತಾರೆ. ನಂತರ ಆ ಪೊಳಲಿಯ ದ್ವಾರದಲ್ಲಿ ಆ ರಫೀಕನ್ನ ಭೀಕರವಾಗಿ ಕೊಲ್ತಾರೆ ಬೆಳಗ್ಗೆ ಮುಂಜಾನೆ. ಇದರಲ್ಲಿ ಪೊಲೀಸರು ಎಲ್ಲರನ್ನು ಬಂಧಿಸ್ತಾರೆ. ಆಗ ಬಂಧಿಸಿದು ಪೊಳಲಿ ಅನಂತೂನು ಸೇರಿ ಬಂಧಿಸ್ತಾರೆ, ಜೈಲಿಗೆ ಕಳಿಸ್ತಾರೆ. ಆದ್ರೆ ಇಲ್ಲಿ ಒಂದು ವಿಷಯ ಬರುದಂತ ಹೇಳಿದ್ರೆ ಪೊಳಲಿ ಅನಂತು ಇದರಲ್ಲಿ ಈ ಎಲ್ಲಾ ಕೇಸ್ಗಳಲ್ಲಿ ಮಾಸ್ಟರ್ ಮೈಂಡ್ ಆಗಿರ್ಬೋದು, ಆದ್ರೆ ಆ ಹತ್ಯೆಗಳಲ್ಲಿ ನೇರವಾಗಿ
ಪಾಲ್ಗೊಂಡಿರುವುದಿಲ್ಲ ಅಂತ ಹೇಳಿದ್ರೆ ಏನು ಈ ಹುಡುಗರೆಲ್ಲ ಹತಿಯಾರು ಎಲ್ಲ ಇಟ್ಕೊಂಡಿರ್ತಾರೆ, ಲಾಂಗು ಮಚ್ಚು ಅಂತಾರೆ. ಇವ್ರೇನು ಕಬ್ಬಿನ ಜ್ಯೂಸಿನ ಅಂಗಡಿ ನಡೆಸ್ತಾ ಇರ್ತಾರೆ. ಕಬ್ಬು ಒಂದು ಕೂಡಲೇ ನೀನು ಕಬ್ಬು ಇಟ್ಟಿರ್ತಾರೆ, ಅದರೊಳಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಇಡ್ಬೋದು ಈ ರೀತಿ ಮಚ್ಚು ಲಾಂಗ್ಗಳನ್ನ. ಅದು ಬಿಟ್ರೆ ಪೊಳಲಿ ಅನಂತು ಹತ್ರ ಬಂದು ಈ ಭಾಗದವ್ರ ಕಂಪ್ಲೇಂಟನ್ನ ಹೇಳ್ತಿರ್ತಾರೆ. ಆದ್ರೆ ಇವೆಲ್ಲ ಆಕ್ಷನ್ಗಳನ್ನ ಅವ್ರ ಹುಡುಗರು ಮಾಡ್ತಾ ಇರ್ತಾರೆ, ಅಂದ್ರೆ ಅಲ್ಲಿ ಅವ್ರ ಟೀಮ್ನವ್ರು ಮಾಡ್ತಾ ಇರ್ತಾರಂತೆ ಯಾವ ಹೇಳ್ತಾರೆ. ಹೀಗಾಗಿ ಪೊಳಲಿ ಅನಂತು ಯಾವಾಗ ಜೈಲಿಗೆ ಹೋಗ್ತಾನೆ ರಫೀಕ್ ಕೇಸಲ್ಲಿ, ಜೈಲಿನಿಂದ ಬಿಡುಗಡೆ ಆಗುವತ್ತಿಗೆ ಈ ವ್ಯಕ್ತಿ ಅಂದ್ರೆ ಚಪ್ಪಲಿ ತೊಡುವುದನ್ನ ಬಿಡ್ತಾನೆ ಅನ್ನುವಂಥದ್ದು ಒಂದು. ಯಾಕೆ ಚಪ್ಪಲಿ ತೊಡುವುದನ್ನ ಬಿಡ್ತಾನೆ ಅಂದ್ಕೊಳ್ಳೇನೆ ಇಲ್ಲಿ ಬರುವಂತದ್ದು ಇನ್ನೊಂದು ಹತ್ಯೆಯ ಪ್ರಕರಣ ಅಂತ ಹೇಳಿದ್ರೆ ಅದು 2003ರಲ್ಲಿ ನಡೆಯುವಂತದ್ದು MD ಜಬ್ಬಾರ್ ಅವರ ಹತ್ಯೆ. ಈ ವ್ಯಕ್ತಿಯ ತಲೆಯಲ್ಲಿ ಒಂದಿರುತ್ತೆ, ಏನು ಇದೇ ಭಾಗದಲ್ಲಿ ಮಲ್ಲೂರು ಭಾಗದಲ್ಲಿ MD ಜಬ್ಬಾರ್ ಅವರು ಇರ್ತಾರೆ. MD ಜಬ್ಬಾರ್ ತುಂಬಾ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಇರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇವರ ಹಿಡಿತ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಬಂಟ್ವಾಳ ಇರ್ಬೋದು, ಏನು ಕಂಕನಾಡಿ ಗ್ರಾಮಾಂತರ ಇರ್ಬೋದು, ಹಾಗೆ ಬಜ್ಪೆ ಇರ್ಬೋದು, ಇವೆಲ್ಲ ಏನು ಪೊಲೀಸ್ ಸ್ಟೇಷನ್ನಿನ ಸರಹದ್ದಿರುತ್ತೆ, ಇಲ್ಲಿ ಇವ್ರದ್ದು ದೊಡ್ಡ ಮಟ್ಟದ ಇನ್ಫ್ಲುಯೆನ್ಸ್ ನಡೀತಾ ಇರುತ್ತೆ. ಹೀಗಾಗಿ ಈ ವ್ಯಕ್ತಿಯ ಕಾರಣದಿಂದನೇ ನಾನು ಎರಡೂ ಹತ್ಯೆಯಲ್ಲಿ ನಾನು ನೇರವಾಗಿ ಇಲ್ಲ ಅಂತ ಹೇಳಿದ್ರು, ನಾನು ಹಮೀದ್ ಕೇಸಲ್ಲೂ ಜೈಲ್ ಹೋಗುವಂತದ್ದಾಯ್ತು, ರಫೀಕ್ ಕೇಸಲ್ಲೂ ಜೈಲ್ ಹೋಗುವಂತದ್ದಾಯ್ತು ಅಂತ ಹೇಳಿ ಏನು ರಫೀಕ್ ಕೇಸಲ್ಲಿ ಜಾಮೀನಿನಲ್ಲಿ ಬಿಡುಗಡೆ ಆಗೋತ್ತಿಗೆ ಆ ನಂತರ ದಿನಗಳಲ್ಲಿ ನಾನು MD ಜಬ್ಬಾರ್ ಮೇಲೆ ಸೇಡ್ ತೀರಿಸ್ಕೊಳ್ಳಾರ್ದೆ ಇನ್ನು ಮೇಲೆ ನಾನು ಚಪ್ಪಲಿ ತೊಡುದಿಲ್ಲ ಅಂತ ಹೇಳಿ ಈ ವ್ಯಕ್ತಿ ಬರ್ತಾನೆ. ನಂತರ ಇಲ್ಲಿ ನಡೆಯುವಂತದ್ದಂತ ಹೇಳಿದ್ರೆ MD ಜಬ್ಬಾರ್ ಅವರ ಹತ್ಯೆಗೆ ಸ್ಕೆಚ್ಚು. ಅದಾಗ್ಲೇನೆ 2003ನೇ ಇಸ್ವಿ ಬಂದಿರುತ್ತೆ. ಆಗ MD ಜಬ್ಬಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುತ್ತೆ. MD ಜಬ್ಬಾರ್ ಅವರು ಇಲ್ಲಿಯ ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿರ್ತಾರೆ. ಯಾಕಂದ್ರೆ ಒಬ್ರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳ್ಬಿಟ್ರೆ ಹೇಗೆ ಈ ಹುದ್ದೆ ಇರುತ್ತೆ ಅಂತ ಹೇಳಿದ್ರೆ ಏನು ರಾಜ್ಯದಲ್ಲಿ ಕ್ಯಾಬಿನೆಟ್ ಸಚಿವರು ಬೇರೆ, ರಾಜ್ಯ ಸಚಿವರು ಅಂತಿರ್ತಾರೆ. ಆ ರಾಜ್ಯ ಸಚಿವರಿಗೆ ಏನೆಲ್ಲ ಸ್ಪೆಷಾಲಿಟಿ ಸರ್ಕಾರದಿಂದ ಸಿಗುತ್ತೆ, ಅದೇ ರೀತಿ ತಾಲೂಕು ಪಂಚಾಯತಿ ಅಧ್ಯಕ್ಷರಿಗೂ ಅವೆಲ್ಲ ಸ್ಪೆಷಾಲಿಟಿ ಇರುತ್ತೆ. ಹಾಗಾಗಿ ಇವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ. ಹೀಗಾಗಿ ಇವರು ಸುತ್ತಮುತ್ತ ಸಿಕ್ಕಾಪಟ್ಟೆ ಜನ ಸೇರ್ತಿರ್ತಾರೆ, ಜನ ಬರ್ತಾ ಇರ್ತಾರೆ, ಎಲ್ಲ ರಾಜಕೀಯ ಮುಖಂಡರು ತಿರುಗ್ತಾ ಇರ್ತಾರೆ. ಹೀಗಾಗಿ MD ಜಬ್ಬಾರ್ ಅವರು ತುಂಬಾ ಜನಪ್ರಿಯ ನಾಯಕರಾಗಿರುವುದರಿಂದ ಈ ವ್ಯಕ್ತಿ ಹತ್ಯೆ ಮಾಡಬೇಕಾದ್ರೆ ಒಂದು ಸ್ಕೆಚ್ ಅನ್ನ ರೆಡಿ ಬೇಕು, ಪ್ಲಾನ್ ನ ರೆಡಿ ಮಾಡ್ಬೇಕಂತೇಳಿ ಪೊಳಲಿ ಅನಂತು ಹೊಯ್ಗೆ ಬಜಾರಿನಲ್ಲಿ ಒಂದು ಟೀಮ್ ನ ರೆಡಿ ಮಾಡ್ತಾನೆ. ಅದರಲ್ಲಿ ಸಂತೋಷು ಕರುಣಾಕರ್ ಅಂತ ಹೇಳಿ ಸೇರ್ತಾರೆ. ಅದಾದ ಮೇಲೆ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಪಿಂಟೋ ಅನ್ನುವಂತ ವ್ಯಕ್ತಿ ಸೇರ್ತಾನೆ. ಈ ಪಿಂಟೋ ಯಾರಂತ ಹೇಳಿದ್ರೆ ಈ ಪೊಳಲಿ ಅನಂತು ಏನು ರಫೀಕ್ ಕೇಸಲ್ಲಿ ಜೈಲ್ನಲ್ಲಿ ಇರ್ತಾನೆ. ಜೈಲ್ನಲ್ಲಿದ್ದಾಗ ಅಲ್ಲಿ ಇವರಿಬ್ಬರಿಗೂ ಪರಿಚಯ ಆಗಿರುತ್ತೆ. ಅಲ್ಲಿ ತನ್ನ ಸಮಸ್ಯೆಗಳನ್ನ ಅಂದ್ರೆ ತನಗಾಗಿರುವಂಥದ್ದು, ನಾನು ಯಾವ ಕೇಸ್ಗಳಲ್ಲೂ ಇರಲಿಲ್ಲ, ನನ್ನನ್ನು ಬೇಗ ಸೇರಿಸಿದ್ದಾರೆ, ಹೀಗಾಗಿ ನಾನು ಸೇಡ್ ತೀರಿಸ್ಕೊಳ್ಳೇಬೇಕು ಅನ್ನುವಂಥ ಸುಮಾರು ಸರಿ ಹೇಳಿರ್ತಾನೆ. ಹೀಗಾಗಿ ಇವರೆಲ್ಲರೂ ಅಂತ ಹೇಳಿದ್ರೆ ಹೊಯ್ಗೆ ಬಜಾರಿನ ಒಂದು ಮನೆಯಲ್ಲಿ ಸುಮಾರು ಅಂತ ಹೇಳಿದ್ರೆ ಒಂದು 5-6 ಜನ ಸೇರ್ಕೊಂಡು ಒಂದು ಮೀಟಿಂಗ್ ನ ಮಾಡ್ತಾರೆ, ಯಾವ ರೀತಿ MD ಜಬ್ಬಾರ್ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋದು ಅಂತೇಳಿ. ಆಗ ಇವ್ರೇನ್ ಮಾಡ್ತಾರೆ, MD ಜಬ್ಬಾರ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಫಾಲೋ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ MD ಜಬ್ಬಾರ್ ಹತ್ಯೆ ಮೇ 13ನೇ ತಾರೀಕು ಆಗುತ್ತೆ. ಅದಕ್ಕಿಂತ 4 ದಿವಸದ ಮೊದಲು MD ಜಬ್ಬಾರ್ ಅವರು ತಮ್ಮ ಅಂತ ಹೇಳಿದ್ರೆ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿದ ನಂತರ ಅಲ್ಲಿ ಬಂದಂತ ಎಲ್ಲ ಏನವ್ರ ಸ್ನೇಹಿತರು ಪತ್ರಕರ್ತರಿರ್ತಾರೆ, ಇವ್ರಿಗೆಲ್ಲ ಒಂದು ರಾತ್ರಿ ಊಟದ ವ್ಯವಸ್ಥೆ ಮಾಡಿರ್ತಾರೆ ಒಂದು ಮಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ. ಅಲ್ಲಿಗೆ ಇವರೆಲ್ಲ ಹೋಗ್ತಾರೆ. ಹೋದಾಗ ಅದು ಈ ಪೊಳಲಿ ಅನಂತು ಅಂಡ್ ಟೀಮಿಗೆ ಇದು ಗೊತ್ತಿರುತ್ತೆ, ಇವತ್ತು ಈ ಹೋಟೆಲ್ಗೆ ಬರ್ತಾರಂತೇಳಿ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಹೋಟೆಲ್ ಹೊರಗೆ ನಿಂತ್ಕೊಂಡು ಕಾಯ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ MD ಜಬ್ಬಾರ್ ಅವರು ಹೊರಗೆ ಬರುವತ್ತಿಗೆ ಸುಮಾರು ಜನರು ಪತ್ರಕರ್ತರೊಟ್ಟಿಗೆ ಹೊರಗೆ ಬರೋದ್ರಿಂದ ಆವತ್ತಿನ ಇವರ ಸ್ಕೆಚ್ ಫೇಲ್ ಆಗುತ್ತೆ. ಹೀಗಾಗಿ ಇವರು ತುಂಬಾ ನಿರಾಸೆಗೊಳಗಾಗ್ತಾರೆ. ಆಗ ಇವರು ಯೋಚನೆ ಮಾಡುದು, ಈ ವ್ಯಕ್ತಿಯ ಮೇಲೆ ಸೇಡು ತೀರಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ಕೊಳ್ಳೇನೆ ಒಂದು ಕೆಲಸ ಮಾಡುವ, ಮೇ 13ನೇ ತಾರೀಕನ್ನ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ ಮೇ 13ನೇ ತಾರೀಕು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಆವತ್ತು ಶುಕ್ರವಾರ ಇರುತ್ತೆ. ಶುಕ್ರವಾರ ದಿವಸ ಇವರು ನಮಾಜ್ ಹೋಗ್ತಾರನ್ನೋದು ಇವರಿಗೆ ಕನ್ಫರ್ಮ್ ಆಗಿರುತ್ತೆ. ಹೀಗಾಗಿ ಇವರು ಮಂಗಳೂರಿನ ಕ್ಲಾಕ್ ಟವರ್ ಇದೆ, ಇದರ ಹತ್ತಿರದಲ್ಲೇ ಇರುವಂತದ್ದು ತಾಲೂಕ್ ಪಂಚಾಯತಿ
ಆಫೀಸು. ಇಲ್ಲಿ ಪಕ್ಕದಲ್ಲೇನೆ ರೈಲ್ವೆ ಸ್ಟೇಷನ್ ಒಂದು ರಸ್ತೆ ಹೋದ್ರೆ ಇನ್ನೊಂದು ಕಡೆ ದೊಡ್ಡದಾಗಿ ಅಲ್ಲಿ ಹಿಂದ್ಗಡೆ ಸ್ಕೂಲ್ ಇದೆ. ಅಲ್ಲಿ ಮುಂದ್ಗಡೆ ಹೋಗುವಂತ ರಸ್ತೆ ಏನಿದೆ ಇದು ಸ್ಟೇಟ್ ಬ್ಯಾಂಕಿಗೆ ಹೋಗುವಂತ ರಸ್ತೆ ಅಂತ ಹೇಳಿದ್ರೆ ಇಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ. ತುಂಬಾ ಜನನಿಬಿಡ ಪ್ರದೇಶ. ಆಮೇಲೆ ತಾಲೂಕ್ ಪಂಚಾಯತ್ ಸುಮಾರು ಜನ ಸೇರಿರ್ತಾರೆ. ಈ ತಂಡದ 3 ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಂದು ತಾಲೂಕ್ ಪಂಚಾಯತಿ ಕಾಂಪೌಂಡ್ ಅಲ್ಲಿ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಎಲ್ಲಾ ಕಡೆ ನೋಡ್ತಾರೆ. ಯಾಕಂತ ಹೇಳಿದ್ರೆ ಪೊಳಲಿ ಅನಂತು ಆ ಕಾಂಪೌಂಡ್ ಅಲ್ಲಿ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಪೊಳಲಿ ಅನಂತು ಯಾರನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಹೀಗಾಗಿ ಈ 3 ಜನ ಏನು ಬೇರೆಯವ್ರು ಇರ್ತಾರೆ ಅವ್ರು ಬಂದಲ್ಲಿ ನಿಂತ್ಕೊಳ್ತಾರೆ. ನಿಂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಧ್ಯಾಹ್ನ ಅಂತ ಹೇಳಿದ್ರೆ ನಮಾಜ್ ಟೈಮ್ ಆಗುತ್ತೆ. ಆಗ MD ಜಬ್ಬಾರ್ ಅವರು ತಮ್ಮ ಚೇಂಬರ್ ನಿಂದ ಹೊರಗೆ ಬರ್ತಾರೆ. ಚೇಂಬರ್ ಹೊರಗೆ ಬರೋ ಹೊತ್ತಿಗೆ ಅವ್ರ ಕಾರ್ ಅಲ್ಲಿ ನಿಂತ್ಕೊಂಡಿರುತ್ತೆ. ಕಾರ್ ಅಂತ ಹೇಳಿದ್ರೆ ಡ್ರೈವರ್ ಆಗ್ಲೇನೆ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿರ್ತಾರೆ. ಹೀಗಾಗಿ ಜಬ್ಬಾರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾರನ್ನ ಹಿಂದಿಂದ ರೌಂಡ್ ಹೊಡ್ಕೊಂಡು ಬರ್ತಾರೆ. ಆಗ ಈ 3 ಜನ ಏನಿದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಒಂದು ಮನವಿ ಪತ್ರ ಹಿಡ್ಕೊಂಡು ಹೋಗ್ತಾನೆ. ಮನವಿ ಪತ್ರ ಹಿಡ್ಕೊಂಡು ಕೂಡಲೇ MD ಜಬ್ಬಾರ್ಗೆ ಅಂತ ಹೇಳಿದ್ರೆ ಎಲ್ಲರೂ ಸುಮಾರು ಜನ ಅಂತ ಹೇಳಿದ್ರೆ ಅವರು ಅಧ್ಯಕ್ಷ ಸ್ಥಾನದಲ್ಲಿರೋದ್ರಿಂದ ಸುಮಾರು ಜನ ಈ ರೀತಿ ಮನವಿ ಪತ್ರಗಳನ್ನ ಬೇರೆ ಮನವಿ ಪತ್ರಗಳು ಎಲ್ಲ ಕೊಡ್ತಾ ಇರ್ತಾರೆ. ಹೀಗಾಗಿ ಆ ಮನವಿ ಪತ್ರವನ್ನು ಇಸ್ಕೊಳ್ತಾರೆ. ಇಸ್ಕೊಂಡು ಈಗ ನೋಡ್ತಾ ಇರುವ ಹೊತ್ತಿಗೆ ಕರೆಕ್ಟಾಗಿ 3 ಜನ ಕವರ್ ಮಾಡ್ತಾರೆ. ಅಂದ್ರೆ ಹಿಂದಿಬ್ರು ಕವರ್ ಮಾಡ್ತಾರೆ. ಮುಂದೆ ಮನವಿ ಪತ್ರ ಕೊಡುವಂತ ವ್ಯಕ್ತಿ ಕವರ್ ಮಾಡ್ತಾನೆ. ಕವರ್ ಮಾಡಿದವರು ಹಿಂದಿನಿಂದ ಭೀಕರವಾಗಿ ದಾಳಿ ಮಾಡ್ತಾರೆ ಮೊದಲಿಗೆ. ನಂತರ ಮುಂಭಾಗದಲ್ಲಿದ್ದವನು ಆ ತಾಲೂಕ್ ಪಂಚಾಯಿತಿ ಕಚೇರಿ ಏನಿದೆ ಅವ್ರ ಕಾರ್ ಏನ್ ನಿಂತ್ಕೊಂಡಿರುತ್ತೆ ಆ ಕಾರಿನ ಅಂತ ಹೇಳಿದ್ರೆ ಅವ್ರು ಇನ್ನೇನು ಅವ್ರ ಸೀಟಲ್ಲಿ ಹೋಗಿ ಕೂತ್ಕೊಳ್ಬೇಕಾಗಿರುತ್ತೆ ಆ ಪಕ್ಕದಲ್ಲೇನೆ ಭೀಕರವಾಗಿ ಕಡ್ದು ಹಾಕ್ತಾರೆ. ಯಾವಾಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗತ್ತೆ ಆಗ MD ಜಬ್ಬಾರ್ ಅವರ ಮಡದಿ ಏನಿದ್ದಾರೆ ಅವರು ಅಲ್ಲಿ ಒಳಗೆ ಕಚೇರಿಯಿಂದ ಓಡಿ ಬರ್ತಾರೆ. ಯಾಕಂತ ಹೇಳಿ ಯಾಕೆ ಕಚೇರಿಗೆ ಬಂದಿರ್ತಾರೆ ಅಂತ ಹೇಳಿದ್ರೆ ಏನು MD ಜಬ್ಬಾರ್ ಅವರ ಮಗಳು ಏನಿದ್ದಾರೆ ಅವರಿಗೆ ಮಧ್ಯಾಹ್ನ ಮೇಲೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ. ಹೀಗಾಗಿ ಅವ್ರ ಆಸ್ಪತ್ರೆಗೆ ಹೋಗ್ಬೇಕಾಗಿರುತ್ತೆ. ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಚೇಂಬರ್ ಒಳಗೆ ಅವ್ರನ್ನ ಅಂದ್ರೆ ನೀವು ಕೂತ್ಕೊಳ್ಳಿ ನಾನು ನಮಾಜ್ ಹೋಗಿ ಬಂದ್ಬಿಡ್ತೇನೆ ಆ ನಂತರ ಊಟ ಮಾಡ್ಕೊಂಡು ನಾವು ಆಸ್ಪತ್ರೆಗೆ ಹೋಗುವ ಅಂತ ಹೇಳಿರ್ತಾರೆ. ಹಾಗಾಗಿ ಅವ್ರು ಅವತ್ತು ಚೇಂಬರ್ ಅಲ್ಲೇ ಇರ್ತಾರೆ. ಅವರು ಅವಾಗ ಓಡಿ ಬರ್ತಾರೆ. ಆಗ್ಲೇನೆ ಇವ್ರ ಮೇಲೆ ಭೀಕರವಾಗಿ ದಾಳಿ ಮಾಡಿರ್ತಾರೆ. ಆಗ MD ಜಬ್ಬಾರ್ ಅವ್ರನ್ನ ಅವಾಗ ಅವರ ಮಡದಿಯವರು ಸಿಕ್ಕಾಪಟ್ಟೆ ಜೋರಾಗಿ ಅಳ್ತಾರಲ್ಲಿ ಸಿಕ್ಕಾಪಟ್ಟೆ ಅಳ್ತಾರೆ. ಅದಾಗ್ಲೇನೆ MD ಜಬ್ಬಾರ್ ಅವ್ರ ರಕ್ತದ ಮಡುವಿನಲ್ಲಿ ಇರ್ತಾರೆ. ಅವರನ್ನ ತಗೊಂಡು ಆಸ್ಪತ್ರೆ ತಗೊಂಡು ಹೋಗ್ತಾರೆ. ಅಲ್ಲಿ ಅವರು ಕೊನೆ ಉಸಿರು ಎಳಿತಾರೆ. ಮಡದಿ ಅಲ್ಲಿ ಇರುವತ್ತಿಗೆ ಈ ಘಟನೆ ನಡೆದು ಹೋಗ್ಬಿಡುತ್ತೆ. ಅದಾದ ಮೇಲೆ ಅಂದ್ರೆ MD ಜಬ್ಬಾರ್ ಅವರು ಕೊನೆ ಉಸಿರು ಎಳಿತಾರೆ ಆಸ್ಪತ್ರೆಯಲ್ಲಿ. ನಂತರ ಇದು ಸರ್ಕಾರ COD ತನಿಖೆ ಕೊಡ್ತಾರೆ. ಇದು ಆ ಸಮಯದಲ್ಲಿ ಅಂದ್ರೆ ಇದು 22 ವರ್ಷದ ಹಿಂದೆ ನಡೆದಂತ ಘಟನೆ. ಆಗ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲೇನೆ ಇದು ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ನಂತರ ಸರ್ಕಾರ COD ಕೊಡುತ್ತೆ. COD ಕೊಟ್ಟ ನಂತರ ಇದು 2003 ಈ ಕೇಸ್ ಪ್ರಾರಂಭವಾಗುತ್ತೆ. ಪ್ರಾರಂಭವಾಗಿ ಈ ಕೇಸಿನಲ್ಲಿ ಪೊಳಲಿ ಅನಂತು ಮತ್ತೆ ಆ ಹತ್ಯೆಯಲ್ಲಿ ಇದ್ದಂಥವ್ರು ಎಲ್ಲಾ ಜೈಲಿಗೆ ಹೋಗ್ತಾರೆ. ಜೈಲು ಹೋಗಿ ನಂತರ ಅವರು ಜಾಮೀನಿನಲ್ಲಿ ರಿಲೀಸ್ ಆಗ್ತಾರೆ. 2005ರಲ್ಲಿ ಪೊಳಲಿ ಅನಂತು ಹತ್ಯೆ ಆಗುತ್ತೆ. ಈ ಹತ್ಯೆ ಯಾಕಾಗತ್ತೆ ಅಂತ ಹೇಳಿ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ. 2006ಕ್ಕೆ ಈ ಕೇಸಿನಲ್ಲಿ ಇದ್ದಂಥವ್ರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ ಕೋರ್ಟಿನಿಂದ. ನಂತರ ಇದು 2009ರಲ್ಲಿ ಈ ಕೇಸು ಹೈಕೋರ್ಟಿನಲ್ಲಿ ಸಾಕ್ಷಿಗಳ ಕೊರತೆಯಿಂದ ಅವ್ರದ್ದೆಲ್ಲ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ನಾವು ಈ ಕೇಸನ್ನ ನೋಡಿದಾಗ ಈಗ ನಾವು ಒಟ್ಟು 28 ಕೋಮು ಹತ್ಯೆಗಳು ಅಂತ ಹೇಳಿದಾಗ ನಾವೀಗ ಮೊದಲು ನಡೆದಂತ 3 ಹತ್ಯೆಗಳ ಬಗ್ಗೆ ಮಾತಾಡಿದ್ದು. ಇದರಲ್ಲಿ ಒಂದು ನೀವು ಹಮೀದ್ ಹತ್ಯೆ ನೋಡಿದಾಗ ನಿಮ್ಗೆ ಇಲ್ಲಿ ಕ್ರಿಕೆಟಿನ ವಿಷಯ ಬರುತ್ತೆ. 2ನೇ ಹತ್ಯೆ ಅಂದ್ರೆ ರಫೀಕ್ ಹತ್ಯೆ ಆಗುತ್ತೆ. ಅದು ಒಂದು ಚುಡಾಯಿಸಿದ ವಿಷಯಕ್ಕೆ ಬರುತ್ತೆ. ಆಗ ಇದು 3ನೇ ಹತ್ಯೆ ನಡೆಯುವುದಂತ ಹೇಳಿದ್ರೆ ಏನು MD ಜಬ್ಬಾರ್ ಅವರ ಹತ್ಯೆ ನಾವು ನೋಡಿದಾಗ ಸೂಕ್ಷ್ಮವಾಗಿ ಇದನ್ನ ನೋಡ್ತಾ ಹೋದಾಗ ಈ ಹತ್ಯೆ ಆಗುವುದು ಏನು ಈ ವ್ಯಕ್ತಿ ಅಂದ್ರೆ ಆ MD ಜಬ್ಬಾರ್ ಈ 2 ಕೇಸಿನಲ್ಲಿ ಹೋದಂತ ವ್ಯಕ್ತಿಗೆ MD ಜಬ್ಬಾರ್ ನನ್ನನ್ನ ಜೈಲಿಗೆ ಕಳಿಸಿದ್ರು ಅಂತ ಏನ್ ಸೇಡ್ ಇರುತ್ತೆ ಆ ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಈ ಹತ್ಯೆ ನಡೆಯುತ್ತನ್ನುವಂಥದ್ದು ಹಿರಿಯ ಪತ್ರಕರ್ತರ ಅಂತ ಹೇಳಿದ್ರೆ ಅವರು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಹತ್ಯೆಗಳು ನಡೆಯುವುದು ಈ ಕಾರಣಕ್ಕೆ ಅಂತೇಳಿ. ಇದಾದ ಮೇಲೆ ಮುಂದೆ ನಡೆಯುವಂತದ್ದು ಅಂತ ಹೇಳಿದ್ರೆ ಇದೇ 2003ರಲ್ಲಿ ಒಟ್ಟು 4 ಹತ್ಯೆಗಳು ನಡೀತಾವೆ. ಈ ಹತ್ಯೆಯಲ್ಲಿ ಅಂತ ಹೇಳಿದ್ರೆ ಒಂದು MD ಜಬ್ಬಾರ್ ಅವ್ರ ಹತ್ಯೆ ಆದ ನಂತರ ಏನು ನರಸಿಂಹ ಶೆಟ್ಟಿಗಾರ್ ಹತ್ಯೆ ಆಗತ್ತೆ, ಅಬ್ದುಲ್ ರಹೂಫ್ ಕಾಟಿಪಲ್ಲ ಹತ್ಯೆ ಆಗುತ್ತೆ, ಅದಾದ ಮೇಲೆ ಫಾರೂಕ್ ಹತ್ಯೆ ಆಗುತ್ತೆ. ಇದನ್ನ 2003ರಲ್ಲಿ ಈ ಹತ್ಯೆಗಳಾಗ್ತವೆ. ಈ ಹತ್ಯೆಗಳು ಯಾಕೆ ಆಗ್ತವೆ ಅನ್ನುವಂಥದ್ದು ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿ.